ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನಿದು ಕರ್ನಾಟಕ CET 2025ಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಈ ವರ್ಷದ ಒಂದು ಬದಲಾವಣೆಗಳು ಏನೇನು, ಮತ್ತು ಇಲ್ಲಿ ಈ ವರ್ಷದ ಏನು ರಿಸಲ್ಟ್ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ, ಮತ್ತು ಮುಂದಿನ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಪ್ರೋಸೆಸ್, ಈ ಮೂರು ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಮುಂದೆ ಬರತಕ್ಕಂತಹ ಎಲ್ಲ ಒಂದು ಸಂಪೂರ್ಣ ಮಾಹಿತಿಗಳು ಕರ್ನಾಟಕ CET ಆಗಿರ್ಬೋದು, ಅಥವಾ ಇಲ್ಲಿ ಇದರ ಮೇಲೆ ನಡೀತಕ್ಕಂಥ ಒಂದು ಇಂಜಿನಿಯರಿಂಗ್ ಮತ್ತು ಫಾರ್ಮ್ ಸೈನ್ಸ್ ಕೋರ್ಸಸ್, B ಫಾರ್ಮಾ, D ಫಾರ್ಮಾ ಮತ್ತು ಬೇರೆ ಬೇರೆ ಕೋರ್ಸಸ್ಗಳು ಏನಿರ್ತವೆ ಇದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು ಮತ್ತು ಕೌನ್ಸಿಲಿಂಗ್ ಆಗಿರ್ಬೋದು, ಇದರ ಸಂಪೂರ್ಣ ಮಾಹಿತಿಗಳನ್ನು ನಾವು ನಮ್ಮ ಒಂದು ಚಾನಲಲ್ಲಿ ಕೊಡ್ತಾ ಹೋಗ್ತಾ ಇರ್ತೇವೆ. ಅದಕ್ಕಾಗಿ ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮೊದಲನೇದಾಗಿ ಈ ಒಂದು ಕರ್ನಾಟಕ CET 2025ರಲ್ಲಿ ಏನು ರಿಸಲ್ಟ್ ಬಂದಿದೆ, ಈಗಾಗಲೇ ರಿಸಲ್ಟ್ ಬಂದಿದೆ. ಅದರಲ್ಲಿ ತುಂಬ ಜನರಿಗೆ ಇಲ್ಲಿ ಏನು ರ್ಯಾಂಕ್ಗಳನ್ನು ಎಲ್ಲರಿಗೂ ಕೂಡ ರ್ಯಾಂಕ್ಗಳನ್ನ ಈಗ ಪ್ರೊವೈಡ್ ಮಾಡಿದ್ದಾರೆ. ಆ ಒಂದು ರ್ಯಾಂಕ್ ಪ್ರೊವೈಡ್ ಮಾಡಿರೋ ಪ್ರಕಾರ ಕೆಲವೊಬ್ಬರಿಗೆ ಇನ್ನೂ ಕೂಡ ರಿಸಲ್ಟ್ ಬಂದಿರಲಿಲ್ಲ, ಅಂದರೆ ಏನು ರಿಪೀಟರ್ಸ್ ಇದ್ದರು ಅವರಿಗೆ ರಿಸಲ್ಟ್ ಬಂದಿರಲಿಲ್ಲ. ಅದನ್ನು ಕೂಡ ಈಗ ರಿಸಲ್ಟನ್ನು ಅವರಿಗೂ ಕೂಡ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟು ಈ ಒಂದು ರಿಸಲ್ಟ್ ಅನೌನ್ಸ್ ಮಾಡಿದ ನಂತರ ನೆಕ್ಸ್ಟು ಎಲ್ಲರಿಗೂ ಕೂಡ ಕಾಡ್ತಕ್ಕಂಥ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ರ್ಯಾಂಕ್ ನೋಡುವುದು ಹೇಗೆ, ಮತ್ತು ಇಲ್ಲಿ ರ್ಯಾಂಕ್ಗೆ ಸಂಬಂಧಪಟ್ಟಂತೆ ಈಗ ಏನು ನಮಗೆ ರ್ಯಾಂಕ್ ಬಂದಿರೋ ಪ್ರಕಾರ ನಮಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ ಅದಕ್ಕೆ ತುಂಬ ಜನ ಇಲ್ಲಿ ಕೇಳ್ತಾ ಇದ್ದೀರಾ. ಅದಕ್ಕಾಗಿ ಈ ಒಂದು ವಿಡಿಯೋನ ಮಾಡಿದ್ದೇನೆ. ಮತ್ತು ಇದರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ 2025ರಲ್ಲಿ ಏನಪ್ಪ ಬದಲಾವಣೆಗಳು, ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ರೀತಿ ಮಾಡಿಸಲಾಗ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ತುಂಬ ಜನ ಕೇಳ್ತಾ ಇದ್ರು. ಈಗ ಮೊದಲನೇದಾಗಿ ರ್ಯಾಂಕಿಂಗ್ ಬಗ್ಗೆ ಈಗ ನೋಡೋದಾದರೆ ರ್ಯಾಂಕಿಂಗನ್ನು ಅನೌನ್ಸನ್ನು ಮಾಡಿದರೆ, ಇದಾದ ಬಳಿಕ ಡೈರೆಕ್ಟ್ ನಿಮಗೆ ನೆಕ್ಸ್ಟು ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ. ಆದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೋದಕ್ಕಿಂತ ಮುಂಚೆ ನೀಟ್ ರಿಸಲ್ಟ್ ಬರಬೇಕಾಗಿರ್ತದೆ. ನೀಟ್ ರಿಸಲ್ಟ್ ಏನಪ್ಪ ಅಂತ ಅಂದರೆ, ನೀಟ್ ರಿಸಲ್ಟ್ ಬಂದ ನಂತರ ಆ ಒಂದು ನೀಟ್ ಸ್ಕೋರ್ ಏನಿದೆ ಆ ಒಂದು ಸ್ಕೋರನ್ನು ಎಂಟ್ರಿ ಮಾಡೋದಕ್ಕೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಅಂದರೆ ಏನು KE ಇದೆ, ಈ ಒಂದು ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಇಲ್ಲಿ ನಿಮಗೆ ಒಂದು ಲಿಂಕ್ ಕೊಡ್ತಾರೆ, ಏನು ನಿಮ್ಮ ಒಂದು ಸ್ಕೋರನ್ನು ಅಪ್ಡೇಟ್ ಮಾಡಿ ಅಂತ. ಇದರ ಮುಖಾಂತರ ನೀವು ಸ್ಕೋರನ್ನು ಅಪ್ಡೇಟ್ ಮಾಡ್ಕೋಬೇಕು. ಆ ಒಂದು ಅಪ್ಡೇಟ್ ಮಾಡಿದ ನಂತರ ನೆಕ್ಸ್ಟ್ ಇನ್ನೊಂದು ರ್ಯಾಂಕ್ ಲಿಸ್ಟಲ್ಲಿ ನಿಮಗೆ ಕರ್ನಾಟಕ ಸ್ಟೇಟ್ನ ಒಂದು ನೀಟ್ ಒಂದು ರ್ಯಾಂಕ್ ಲಿಸ್ಟ್ ಬರುತ್ತೆ. ಆ ಒಂದು ರ್ಯಾಂಕ್ ಲಿಸ್ಟ್ ಬಂದ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ರೀತಿ ಇರ್ತದೆ ಅಂತ ಅಂದರೆ, ನಿಮಗೆ ಕಳೆದ ವರ್ಷದಲ್ಲಿ ಕೆಲವು ಬಾರಿ ಇಲ್ಲಿ ಆನ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸಿ ನಿಮಗೆ ಒಂದು ಫಾರ್ಮೆಟ್ ಬರ್ತಿತ್ತು. ಆ ಒಂದು ಫಾರ್ಮೆಟ್ನಲ್ಲಿ ನಿಮಗೆ ಒಂದು ಸೀಕ್ರೆಟ್ ಕೀ ಅಂತ ಕೊಡಲಾಗ್ತದೆ. ಆ ಒಂದು ಸೀಕ್ರೆಟ್ ಕೀ ಹಿಂದಿನ ವರ್ಷದವರೆಗೆ ಇತ್ತು. ಆದರೆ ಈ ವರ್ಷದ ಕೆಲವೊಂದು ಬದಲಾವಣೆಗಳು ಆಗುವ ಒಂದು ಚಾನ್ಸಸ್ ಇದೆ. ಈ ವರ್ಷದಲ್ಲಿ ಏನಪ್ಪ ಮಾಡ್ತಾರೆ ಅಂತ ಅಂದರೆ, ಫೇಸ್ ರೆಕಗ್ನಿಷನ್ ಎಂಬತಕ್ಕಂಥದ್ದನ್ನು ಇಲ್ಲಿ ತರ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈ ಒಂದು ಫೇಸ್ ರೆಕಗ್ನಿಷನ್ ಮುಖಾಂತರ ನೀವು ಲಾಗಿನನ್ನು ಮಾಡಬೇಕಾಗಿರ್ತದೆ. ಆದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ರೀತಿ ಆಗ್ತದೆ ಮತ್ತು ಫೇಸ್ ರೆಕಗ್ನಿಷನ್ ಯಾವ ರೀತಿ ಮಾಡ್ಕೋತಾರೆ ಈ ವರ್ಷ, ಈ ಒಂದು ಬದಲಾವಣೆ ಆಗ್ತಕ್ಕಂಥ ಒಂದು ಸಾಧ್ಯತೆ ತುಂಬ ಇದೆ. ಅದಕ್ಕಾಗಿ ಈ ಒಂದು 2025ರ ಒಂದು CETಯಲ್ಲಿ ಇದೊಂದು ಬದಲಾವಣೆ, ಮುಖ್ಯವಾದ ಒಂದು ಬದಲಾವಣೆ ಆಗಬಹುದು. ಇದರ ಬಗ್ಗೆ ಮಾಹಿತಿ ಗೊತ್ತಿರಲಿ. ನೆಕ್ಸ್ಟು ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ನೆಕ್ಸ್ಟು ಮುಂದಿನ ಒಂದು ಪ್ರೋಸೆಸ್ ಏನಪ್ಪ ಅಂತಂದರೆ, ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಕ್ಕಂಥದ್ದು. ಸೀಟ್ ಮ್ಯಾಟ್ರಿಕ್ಸ್ ಯಾವುದಪ್ಪ ಅಂತಂದರೆ, ಟೋಟಲಾಗಿ ನಮ್ಮ ಒಂದು ಕರ್ನಾಟಕದಲ್ಲಿ ಅತಿ ಹೆಚ್ಚಿನದಾಗಿ ತುಂಬ ಇಂಜಿನಿಯರಿಂಗ್ ಕಾಲೇಜಸ್ಗಳು ಇದ್ದಾವೆ. ಆ ಒಂದು ಕಾಲೇಜಸ್ಗಳಲ್ಲಿ ಬ್ರಾಂಚಸ್ಗಳು ಇರ್ತವೆ, ಬೇರೆ ಬೇರೆ ಬ್ರಾಂಚಸ್ಗಳು, E&C ಆಗಿರ್ಬೋದು, CS ಆಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಬ್ರಾಂಚಸ್ಗಳು ಇರ್ತವೆ. ಆ ಒಂದು ಬ್ರಾಂಚಸ್ಗಳಲ್ಲಿ ಕೆಟಗರಿ ವೈಸ್, ಅಂದರೆ SC, ST, OBC, ಜನರಲ್ ಮತ್ತು 2A 2B ಏನಿದೆ ಆ ಒಂದು ರೀತಿಯಲ್ಲಿ ಕೆಟಗರಿ ವೈಸ್ ಸೀಟ್ ಮ್ಯಾಟ್ರಿಕ್ಸನ್ನು, ಅಂದರೆ ಯಾವ ಒಂದು ಕೆಟಗರಿಯವರಿಗೆ ಎಷ್ಟು ಸೀಟ್ ಇದೆ ಅಂತ ಕಾಲೇಜ್ ವೈಸ್ ಬಿಡಲಾಗ್ತದೆ. ಆ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಕೂಡ ಸೇಮ್ ಇದೆ ವೆಬ್ಸೈಟ್ನಲ್ಲಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತಕ್ಕಂಥ ಒಂದು ವೆಬ್ಸೈಟ್ನಲ್ಲಿ ಬಿಡಲಾಗ್ತದೆ. ಅಲ್ಲಿ ನೀವು ಇಲ್ಲಿ ನೋಡ್ಕೋಬೋದು. ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ನಂತರ ನೆಕ್ಸ್ಟ್ ಇಲ್ಲಿ ಫೀಸ್ ಸ್ಟ್ರಕ್ಚರ್ ಬಿಡ್ತಾರೆ. ಫೀಸ್ ಸ್ಟ್ರಕ್ಚರ್ ಏನಪ್ಪ ಅಂತಂದರೆ, ಈ ಒಂದು ಸೀಟ್ಗಳಲ್ಲಿ, ಆ ಒಂದು ಕಾಲೇಜಸ್ಗಳಲ್ಲಿ ಒಂದು ಸೀಟ್ ತೊಗೊಂಡ್ರೆ ನಿಮಗೆ ಎಷ್ಟು ಫೀ ಅಮೌಂಟನ್ನು ಇಲ್ಲಿ ಪೇ ಮಾಡಬೇಕು, ಗೋರ್ಮೆಂಟ್ ಸೀಟ್ ಆಯಿತು ಅಂತಂದರೆ ಎಷ್ಟು ಫೀ ಪೇಮೆಂಟ್ ಮಾಡಬೇಕು ಅಂತ ಫೀಸ್ ಸ್ಟ್ರಕ್ಚರನ್ನು ಬಿಡ್ತಾರೆ. ಆ ಒಂದು ಫೀ ಸ್ಟ್ರಕ್ಚರ್ ಬಿಟ್ಟ ನಂತರ ನಿಮಗೆ ಏನು ಮಾರ್ಕ್ ಅಲಾಟ್ಮೆಂಟ್ ಅಂತಕ್ಕಂಥದ್ದು, ಅಂದರೆ ಮಾರ್ಕ್ ಅಲಾಟ್ಮೆಂಟ್ ಅಂತ ಅಂದರೆ ಏನು, ನೀವು ಲಾಗಿನನ್ನು ಮಾಡಿ ನೀವು ಏನು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗಿರ್ತದೆ. ಆಪ್ಷನ್ ಎಂಟ್ರಿ ಅಂತಂದರೆ ಏನಪ್ಪ ಅಂತಂದರೆ, ನೀವು ಕರ್ನಾಟಕ CET ಎಕ್ಸಾಮ್ ಬರೆದು ಏನು ರ್ಯಾಂಕನ್ನು ತೆಗೆದುಕೊಂಡಿರ್ತೀರ, ನಿಮ್ಮ ಒಂದು ಕೋಟಾದಡಿಯಲ್ಲಿ ಯಾವ್ಯಾವ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು. ಒಬ್ಬೊಬ್ಬರು ಯಾವ ರೀತಿ ಇರ್ತಾರೆ ಅಂತಂದರೆ, ಮೊದಲು ನಾನು ಇಂಜಿನಿಯರಿಂಗ್ ಪ್ರಿಫರೆನ್ಸ್ ಕೊಡಬೇಕು, ಇಂಜಿನಿಯರಿಂಗ್ ನಾನು ಮಾಡಬೇಕು, ಅದು ಸಿಗಲಿಲ್ಲ ಅಂತಂದರೆ ನೀವು ಫಾರ್ಮ್ ಸೈನ್ಸ್, ಅಂದರೆ BSc ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ವೆಟರ್ನರಿ ಈ ರೀತಿಯಾಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂತ ಕೆಲವೊಬ್ರು ಅಂದ್ಕೊಂಡಿರ್ತಾರೆ. ಮತ್ತು ಕೆಲವೊಬ್ರು ಯಾವ ರೀತಿ ಇರ್ತದೆ ಅಂತಂದರೆ, ಫಾರ್ಮ್ ಸೈನ್ಸನ್ನು ಮೊದಲು ಕೊಟ್ಟಿರ್ತಾರೆ ಅಥವಾ ನೀಟನ್ನು ಮೊದಲು ಕೊಟ್ಟಿರ್ತಾರೆ. ನೆಕ್ಸ್ಟು ಈ ರೀತಿಯಾಗಿ ಇಲ್ಲಿ
ಏನು ಪ್ರಿಫರೆನ್ಸನ್ನು ಇರ್ತದೆ. ಆದರೆ ಇಲ್ಲಿ ಈ ಒಂದು KCET ಒಂದು KCET ಏನು ರ್ಯಾಂಕ್ ಲಿಸ್ಟ್ ಬಂದಿದೆ, ನೆಕ್ಸ್ಟ್ ಇಲ್ಲಿ ಆಪ್ಷನ್ ಎಂಟ್ರಿ ಕೊಡ್ತಾರೆ, ನೀವು ಪ್ರಿಫರೆನ್ಸನ್ನು ಕೊಟ್ಕೊಳ್ತಾ ಹೋಗಬೇಕು. ಪ್ರಿಫರೆನ್ಸ್ ಯಾವ ರೀತಿ ಇರುತ್ತೆ ಅಂತಂದರೆ, ಮೊದಲು ಇಂಜಿನಿಯರಿಂಗ್ ಕಾಲೇಜಸ್ ಬೇಕಿತ್ತು ಅಂತಂದರೆ ಇಂಜಿನಿಯರಿಂಗ್ ಕಾಲೇಜ್ 1, 2, 3, 4 ಈ ರೀತಿಯಾಗಿ ಕೊಡ್ತಾ ಹೋಗಬೇಕು. ನೆಕ್ಸ್ಟು ಇಲ್ಲಿ ನಿಮಗೆ ನೆಕ್ಸ್ಟು ಫಾರ್ಮ್ ಸೈನ್ಸ್ ಕೋರ್ಸಸ್ ಅಂದರೆ ವೆಟರ್ನರಿ ಬೇಕಪ್ಪ ಅಂತಂದರೆ 4 ಕಾಲೇಜಸ್ ಇಂಜಿನಿಯರಿಂಗ್ ಆದಮೇಲೆ ನೆಕ್ಸ್ಟ್ ವೆಟರ್ನರಿ ಕೊಡ್ಬೋದು, 5, 6, 7, 8 ಈ ರೀತಿಯಾಗಿ. ನೆಕ್ಸ್ಟ್ ಇಲ್ಲಿ BSc ಅಗ್ರಿಕಲ್ಚರ್ ಬೇಕಂದರೆ BSc ಅಗ್ರಿ ಕಾಲೇಜಸ್ಗಳನ್ನು ನೆಕ್ಸ್ಟು ಬರ್ತಕ್ಕಂಥ ಒಂದು ನಂಬರನ್ನು ಕೊಡ್ಕೊಳ್ತಾ ಹೋಗ್ಬೋದು. ಈ ರೀತಿಯಾಗಿ ಪ್ರಿಫರೆನ್ಸ್ ಆಪ್ಷನ್ ಎಂಟ್ರಿಯಲ್ಲಿ ಇರ್ತದೆ. ಇದರ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಓಕೆ, ಈ ರೀತಿಯಾಗಿ ಈ ಒಂದು ಕರ್ನಾಟಕ CETನ ಒಂದು ಆಪ್ಷನ್ ಎಂಟ್ರಿ ಕೂಡ ನಡೀತಿದೆ. ಇದೇ ರೀತಿಯಲ್ಲಿ ಮುಂದೆಯೂ ಕೂಡ ನಿಮಗೆ ನಮ್ಮ ಒಂದು ಏನು KCET ಬಗ್ಗೆ ಮಾಹಿತಿಗಳು ಬೇಕಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ, ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ತಪ್ಪದೆ ನೋಡ್ತಾ ಹೋಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.